ಭಾಳಷ್ಟು ಸಂತೋಷ ಆಗ್ತದೆ. ನಾನು ಇದು ಬಂದಿರೋದು ಇದು 2ನೇ ಸಲ. ಆ ಕಾರಣ ಇವತ್ತು ಏನು ಆ ತಾಯಿ ಅಮೃತ ಕೊಡ್ತಾಳೆ, ಬಸವಣ್ಣ ತನ್ನ ಭೂಮಿಗೆ ಫಲವತ್ತಾದ ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಸಗಣಿ ಗೊಬ್ಬರವನ್ನು ಕೊಟ್ಟರೆ ಅಮೃತವನ್ನೇ ಊಟ ಮಾಡ್ತೀವಿ ನಾವೆಲ್ಲರೂ ಕೂಡ. ಅಂತ ಅಮೃತವನ್ನು ಊಟ ಮಾಡ್ತಾ ಇದ್ವಿ. ಈಗ ಕಾಲ ಹೆಚ್ಚು ಕಮ್ಮಿ ಆಗಿ ನಾವು ಅಂಥ ಭೂತಾಯಿಗೂ ಕೂಡ ಅನ್ಯಾಯ ಮಾಡಿದ್ದೀವೇನೋ ಅನ್ನೋ ಒಂದು ಭಾವನೆ ಬರ್ತಾ ಇದೆ. ಯಾಕಂದರೆ ನಾವೆಲ್ಲ ರಾಸಾಯನಿಕಗಳನ್ನ ಬಳಸಿ ಇವತ್ತು ಬಹಳಷ್ಟು ಕಾಯಿಲೆಗಳನ್ನು ನಾವೇ ದುಡ್ಡು ಕೊಟ್ಟು ಕೊಂಡುಕೊಳ್ಳುವಂಥ ಪರಿಸ್ಥಿತಿ ಒಳಗಡೆ ನಾವು ಬಾಳ್ತಾ ಇದ್ದೀವಿ. ಆ ಕಾರಣದಿಂದ ಇವತ್ತು ಏನು ನನಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅಂದರೆ ನನ್ನ ಗೋಪಾಲಕರಂತೀವಿ, ಏನು ಕಿಲಾರಿಗಳಂತೀವಲ್ಲ ಅವ್ರನ್ನ, ಆ ಕಿಲಾರಿಗಳಿಗೆ ನನ್ನ ಅವ್ರ ಪಾದಾರ ಹಿಂದೆಗಳಿಗೆ ನನ್ನ ನಮಸ್ಕಾರ. ಯಾಕಪ್ಪ ಅಂದರೆ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಹಗಲು ರಾತ್ರಿ ಕೂಡ ಅವರ ಪಕ್ಕದಲ್ಲೇ ಮನಗಿ ಅವರ ಕಷ್ಟ ಸುಖಗಳನ್ನು ಕಾಪಾಡ್ತಕ್ಕಂಥ, ಅವರ ರಕ್ಷಣೆ ಮಾಡ್ತಕ್ಕಂಥ ಸೈನಿಕರಾಗಿ ಕೆಲಸ ಮಾಡ್ತಾರಲ್ಲ, ಅವರಿಗೆ ಮತ್ತೊಂದು ಸಾರಿ ನನ್ನ ನಮಸ್ಕಾರ. ಆ ಕಾರಣದಿಂದ ಇವತ್ತು ಏನು ತಾವೆಲ್ಲರೂ ಬಂದಿದ್ದೀರಿ, ನಮ್ಮ ಸ್ವಾಮೀಜಿಗಳು ಕೂಡ ಬಹಳಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ತಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಆ ಕಾರಣದಿಂದ ನನಗೆ ಬಹಳ ಸಂತೋಷ ಆಗ್ತದೆ. ಆ ಕಾರಣದಿಂದ ಇವತ್ತು ಇಂಥ ಒಂದು ಪರಿಸ್ಥಿತಿ ಒಳಗಡೆ ಇದು ಒಂದು ಪುಣ್ಯಕ್ಷೇತ್ರ. ಆ ಕಾರಣದಿಂದ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ.